ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೀನಿ. ತಕ್ಷಣವಾಗಿ ಏನ್ ಸಿಗುತ್ತೆ, ಏನಿದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಹೆಸರನ್ನೇ ತಕ್ಷಣ ಆಯುರ್ವೇದಿಕ್ ಅಂತ ಇಟ್ಟಿದ್ದೀರಾ. ನಮ್ಮ ರೋಗಿಗಳಿಗೆ ನಾವು ಕೊಡುವಂತ ಒಂದು ಪ್ರಾಮಿಸ್. ಸಮಸ್ಯೆ ಬಂದಾಗ ತಕ್ಷಣ ಬರಬೇಕು, ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು. ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತ ಒಂದೊಂದು ಫಾರ್ಮುಲಾಸ್, ಸೊ ಆ ಫಾರ್ಮುಲಾಗಳನ್ನು ನಾವು ತಯಾರಿಸಿ ನಾವು ರೋಗಿಗಳಿಗೆ ಕೊಡ್ತೀವಿ. ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ, ಅದು ಹೇಗೆ ಮಾಡಬೇಕು, ಅದೇ ನನ್ನ ಮುಖ್ಯ ಸಂಶೋಧನೆ. ಸಕ್ಕರೆ ಕಾಯಿಲೆ ಅನ್ನೋ ಸಮಸ್ಯೆಗೆ ತಮ್ಮಲ್ಲಿ ಹೇಗಿರುತ್ತೆ ಟ್ರೀಟ್ಮೆಂಟು? ನಾವು ಆಹಾರದ ಕರೆಕ್ಟ್ ಆದಂತಹ ನಿರ್ದೇಶನ ನಾವು ಅವರಿಗೆ ಕೊಡ್ತೀವಿ. ಕಾಲು ಅಲ್ಲಿ ಏನಾದ್ರು ಗಾಯ ಆಗ್ಬಿಟ್ರೆ ಆ ಗಾಯ ಗುಣ ಆಗಲ್ಲ. ಇದೆಲ್ಲ ಸಕ್ಕರೆ ಕಾಯಿಲೆಯ ಸೈಡ್ ಎಫೆಕ್ಟ್ಸ್. ಇದಕ್ಕೆಲ್ಲ ಆಯುರ್ವೇದದಲ್ಲಿ ಒಳ್ಳೆ ಔಷಧಗಳು ಇದೆ. ಮೈ ಇಡೀ ತುರಿಕೆ ಬರೋದು, ಮೈ ಇಡೀ ರ್ಯಾಷಸ್ ಬರೋದು, ಕೆಂಪು ರ್ಯಾಷಸ್ ಬರುತ್ತೆ, ತುರಿಕೆ ಬರೋದು, ಅದಕ್ಕೆ ನಮ್ಮಲ್ಲಿ ತುಂಬಾ ಔಷಧಿಗಳು. ಸ್ಯಾಟರ್ಡೇ ಸಂಡೇ ಎಲ್ಲ ಕೂಡ, ಭಾನುವಾರ ಕೂಡ ನಾವು ವರ್ಕಿಂಗ್ ಮಾಡ್ತೀವಿ. 10 ಗಂಟೆಯಿಂದ 6 ಗಂಟೆವರೆಗೆ ಬಂದು ತೋರಿಸ್ಬೋದು. ಒಂದ್ಸಲ ಬಂದು ಕನ್ಸಲ್ಟ್ ಮಾಡಿ ಹೋದವರಿಗೆ ಮತ್ತೆ ಅವರ ಅಡ್ರೆಸ್ಸಿಗೆ ನಾವು ಇಲ್ಲಿಂದ ಔಷಧ ತಯಾರು ಮಾಡಿ ಕಳಿಸ್ತೀವಿ. ಆರೋಗ್ಯಕರ ಹೊರಭಾಗವು ಒಳಗಿನಿಂದಾನೇ ಶುರುವಾಗುತ್ತೆ ಅನ್ನೋಂಥ ಮಾತಿದೆ. ಇವತ್ತು ನಾನಿರೋದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ. ಸೊ ನನ್ನ ಜೊತೆಗೆ ವೈದ್ಯರಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿನ ಅವರೇ ನಮಗೆ ತಿಳಿಸಿ ಹೇಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ಸರ್. ನಿಮ್ಮ ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಬಂದ ತಕ್ಷಣವಾಗಿ ಚೆನ್ನಾಗಿದ್ದೀನಿ ನಾನು. ಸರ್, ಈ ಒಂದು ಮಾತಿದೆ, ಆಯುರ್ವೇದದ ಟ್ರೀಟ್ಮೆಂಟು ಸ್ವಲ್ಪ ಪ್ರೊಲಾಂಗ್ಡ್ ಆಗಿರುತ್ತೆ, ರಿಸಲ್ಟು ಪ್ರೊಲಾಂಗ್ಡ್ ಆಗಿ ಬರುತ್ತೆ ಅಂತ. ಬಟ್ ನೀವು ಹೆಸರನ್ನೇ ತಕ್ಷಣ ಆಯುರ್ವೇದಿಕ್ ಅಂತ ಇಟ್ಟಿದ್ದೀರಾ. ಸೊ ಏನ್ ಸರ್ ಇದು? ಅದು ನಮಗೆ ನಮ್ಮ ರೋಗಿಗಳಿಗೆ ನಾವು ಕೊಡುವಂತ ಒಂದು ಪ್ರಾಮಿಸ್. ಅಂದ್ರೆ ಆದಷ್ಟು ಬೇಗ ಗುಣಮುಖವಾಗಬೇಕು ಅಂತ ಒಬ್ಬೊಬ್ಬರಿಗೂ ಇರುತ್ತೆ, ಹೌದು ಅಲ್ವಾ? ಅದಕ್ಕೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಬೇಕೋ ಆ ಒಂದೊಂದು ಫ್ಯಾಕ್ಟರ್ಗಳನ್ನು ಸಂಶೋಧನೆ ಮಾಡಿ ನಾವು ಜೋಡಿಸಿ ಅವರಿಗೆ ಕೊಡ್ತೀವಿ. ಈಗ ಒಂದು ರೋಗ ಗುಣಮುಖ ಆಗಬೇಕು, ಅದಕ್ಕೆ ಸಕ್ಸಸ್ಫುಲ್ ಆಗಿ ಟ್ರೀಟ್ ಆಗಬೇಕು ಅಂದ್ರೆ 4 ಫ್ಯಾಕ್ಟರ್ಸ್ ತುಂಬಾ ಮುಖ್ಯ. ಅಂದ್ರೆ ಒಂದು ರೋಗಿಗೆ ವಿಲ್ಲಿಂಗ್ನೆಸ್ ಇರಬೇಕು, ಅವರ ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಮಾಡಬೇಕು. ಇನ್ನೊಂದು ಡಾಕ್ಟ್ರಿಗೆ ಸರಿಯಾದಂಥ ಒಂದು ತಿಳುವಳಿಕೆ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಮೆಡಿಸಿನ್ಸು ಕರೆಕ್ಟ್ ಆಗಿರಬೇಕು, ಪೊಟೆಂಟ್ ಆಗಿ ಇರಬೇಕು. ಸೊ ಇದಿಷ್ಟು ಎಲ್ಲ 25% ತರ, 25. ಸೊ ಆವಾಗ 4 ಪಾದಗಳು ಅಂತ ಹೇಳ್ತೀವಿ, ಪಾದ ಚತುಷ್ಟಯ ಅಂತ ಕರಿತೀವಿ. ಇದು 4 ಸರಿಯಾಗಿ ಬಂದ್ರೆ ಸಕ್ಸಸ್ ಬರುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಸಮಸ್ಯೆ ಬಂದಾಗ ತಕ್ಷಣ ಬರಬೇಕು, ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು. ನಾವು ಅದರ ನಾಡಿ ಪರೀಕ್ಷೆಯಿಂದ ಶುರು ಮಾಡಿ ಕರೆಕ್ಟ್ ಆದಂತ ಡಯಾಗ್ನೋಸಿಸ್ ಮಾಡಿ ಇಲ್ಲೇ ತಕ್ಷಣ ತಯಾರು ಮಾಡಿದಂತ ಔಷಧಗಳನ್ನು ಕೊಡ್ತೀವಿ. ಹಾಗಾಗಿ ತಕ್ಷಣವಾದಂತ ಫಲಿತಾಂಶ ನೀವು ಪಡಿತೀರಿ. ಕರೆಕ್ಟ್ ಸರ್. ತಮ್ಮ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಒಂದು ಸೈಂಟಿಸ್ಟ್ ಆಕ್ಚುಲಿ. ಓಕೆ. ಸೊ ಮದ್ದಿನ ಗಿಡಗಳ ಸಂಶೋಧನೆ ಮಾಡ್ತಾ, ಮದ್ದುಗಳ ಬಗ್ಗೆ ಸಂಶೋಧನೆ ಮಾಡ್ತಾ, DRDO ಅಂತ ಡಿಫೆನ್ಸ್ ರಿಸರ್ಚ್ ಅಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಆಯುರ್ವೇದದ ಮೇಲೆ ಇರುವಂತ ಒಂದು ಅಭಿಮಾನದಿಂದ ಇವಾಗ ಆಯುರ್ವೇದ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀನಿ. ಆಯುರ್ವೇದದಲ್ಲಿ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ, ಅದು ಹೇಗೆ ಮಾಡಬೇಕು, ಅದೇ ನನ್ನ ಮುಖ್ಯ ಸಂಶೋಧನೆ ನಂದು. ಓಕೆ. ಸೊ ಯಾಕೆ ಸಿಗ್ತಿಲ್ಲ, ಹೇಗೆ ಮಾಡ್ಬೇಕು ಅನ್ನೋದನ್ನ ನೀವು ಕಂಡುಹಿಡಿದಿದ್ದೀವಿ. ಆದ್ರೆ ಇನ್ನೂ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ. ಯಾಕಂದ್ರೆ ಕಾಯಿಲೆಗಳು ಎಷ್ಟೋ ಸಾವಿರ ಕಾಯಿಲೆಗಳಿದೆ. ಸೊ ಒಂದೊಂದಕ್ಕೂ ರೋಗಿಗೆ ಎಷ್ಟು ಸಕ್ಸಸ್ ಕೊಡಬಹುದು, ನಾವು ಇನ್ನೂ ಜಾಸ್ತಿ ಮಾಡಬೇಕು. ಇಟ್ ಇಸ್ ಎ ಕಂಟಿನ್ಯೂಸ್ ಇದು ಅಂತ. ಅಂದ್ರೆ ನಾವು ಅದನ್ನು ಸಂಶೋಧನೆ ನಾವು ಜಾಸ್ತಿ ಮಾಡ್ತಾ ಹೋದಾಗ ಇದೆಲ್ಲ ನಮ್ಗೆ ಸಂಶೋಧನೆಗಳಿಂದ ನಾವು ತಯಾರು ಮಾಡಿದಂತ ಔಷಧಗಳಿದೆಲ್ಲ. ನೀವು ಆಯುರ್ವೇದದಲ್ಲಿ ಸ್ವರಸಗಳು ಅಂತ ಇದೆ. ಆಹತಾತ್ ತಕ್ಷಣ ದ್ರವ್ಯಾತ್ ನಿಷ್ಪೀಡಿತೋ ರಸಃ ಅಂತ ಇದೆ. ಅಂದ್ರೆ ಕೆಲವು ಗಿಡಗಳದ್ದು ರಸಗಳನ್ನು ರೋಗಿಗೆ ಬೇಕಾದಾಗ ತಯಾರಿಸಿ ಕೊಡಬೇಕು, ಅದಕ್ಕೆ ಸ್ವರಸ ಅಂತ ಕರಿತೀವಿ. ಇನ್ನು ಕೆಲವುಗಳು ಕಷಾಯಗಳು ಅಂತ ಇದೆ. ಇದೆಲ್ಲ ಕಷಾಯ. ಫಾರ್ ಎಕ್ಸಾಂಪಲ್ ಕತಕ ಖದಿರಾದಿ ಕಷಾಯ ಎಲ್ಲ ಸಂಸ್ಕೃತ ಹೆಸರುಗಳು ಇವೆಲ್ಲ. ದಶಮೂಲ ಕಷಾಯ, ದಶಮೂಲ ಕಟುತ್ರಯ, ಆರಗ್ವದಾದಿ ಕಷಾಯ. ಇದು ಒಂದು ಚರ್ಮ ಕಾಯಿಲೆಗೆ ಇರಬಹುದು, ಒಂದು ಸಕ್ಕರೆ ಕಾಯಿಲೆಗೆ ಇರಬಹುದು, ಒಂದು ಮನೋ ಸಮಸ್ಯೆಗಳಿಗೆ ಇರಬಹುದು, ಒಂದು ಖಿನ್ನತೆಗೆ ಇರಬಹುದು, ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗೆ ಗುಣಮುಖ ಮಾಡುವುದು ಇರಬಹುದು. ಇದರನ್ನೆಲ್ಲ ನೀವು ನೋಡಿದ ಹಾಗೆ ಆ ಹರ್ಬ್ಸ್ ಅನ್ನು ನಾವು ಯೂಸ್ ಮಾಡಿ ನಾವು ಇಲ್ಲಿ ತಯಾರು ಮಾಡುವಂತ ಕಷಾಯಗಳು ಇವೆಲ್ಲ.
ಇದಕ್ಕೆಲ್ಲ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ವಾಗ್ಭಟ ಸಂಹಿತೆ, ಸಾರಂಗಧರ ಸಂಹಿತ, ಮಾಧವ ನಿಧಾನ ಮುಂತಾದ ಹಳೇ ಕಾಲದ ಗ್ರಂಥಗಳಿವೆ. ಆ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತ ಒಂದೊಂದು ಫಾರ್ಮುಲಾಸ್. ಓಕೆ. ಸೊ ಆ ಫಾರ್ಮುಲಾಗಳನ್ನು ನಾವು ತಯಾರಿಸಿ ನಾವು ರೋಗಿಗಳಿಗೆ ಕೊಡ್ತೀವಿ. ಅದರ ಜೊತೆಗೆ ಆಹಾರಗಳನ್ನು ಹೇಗೆ ಉಪಯೋಗಿಸಬೇಕು ಅಂತ ಕೊಡ್ತೀವಿ. ಈಗ ಮಿಲ್ಲೆಟ್ಸ್ ಅಂತ ಬರುತ್ತದೆ. ಈ ಮಿಲ್ಲೆಟ್ಸ್ ಯಾವ ಮಿಲ್ಲೆಟ್ ಯಾವ ರೋಗಕ್ಕೆ ಅಂತ ಕರೆಕ್ಟ್ ಆಗಿ ಉಪಯೋಗಿಸಬೇಕು. ಅದೇ ತರ ನಾವು ಅಕ್ಕಿಗಳಲ್ಲಿ ನಮಗೆ ರಾಜಮುಡಿ ಅಕ್ಕಿ ಅಂತ ಕೇಳಿರಬಹುದು, ಷಷ್ಟಿಕಶಾಲಿ ಅಕ್ಕಿ ಅಂತ ಇದೆ, ಕಜೆ ಅಕ್ಕಿ ಅಂತ ಹೇಳಿ ಒಂದು ಅಕ್ಕಿ ಇದೆ, ಬಸ್ಮತಿ ಅಕ್ಕಿ ಅಂತ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಉಪಯೋಗಿಸುವಂತ ಅಕ್ಕಿ ಇದೆ. ಇದು ಎಲ್ಲ ಅಕ್ಕಿಗಳು ಇಂದ ಮಾಡುವಂತ ಅನ್ನ ಏನಿದೆ ಇದು ಒಂದೊಂದು ಕಾಯಿಲೆಗಳಿಗೆ ಉಪಯೋಗಕರ ಆಗುತ್ತೆ. ಅದೇ ತರ ಬಾರ್ಲಿ ಅಂತ ನೀವು ಕೇಳಿರಬಹುದು, ಸಂಸ್ಕೃತದಲ್ಲಿ ಯವ ಅಂತ ಕರೀತಾರೆ. ಅದು ಸಕ್ಕರೆ ಕಾಯಿಲೆಗಳಿಗೆ ತುಂಬಾ ಒಳ್ಳೇದು, ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೇದು. ಈ ತರ ಥೈರಾಯ್ಡ್ ಇರುವವರಿಗೆ ಯಾವ ಔಷಧ ಉಪಯೋಗ, ಯಾವ ಆಹಾರ ಉಪಯೋಗ ಮಾಡಬೇಕು ಇದನ್ನೆಲ್ಲ ನಾವು ರೋಗಿಗಳಿಗೆ ಹೇಳ್ಕೊಡ್ತೀವಿ. ಅದೇ ತರ ಕೆಲವು ಫುಡ್ ರೆಡಿ ಟು ಮೇಕ್ ಪ್ಯಾಕೆಟ್ಗಳನ್ನು ಕೊಡ್ತೀವಿ. ಸೊ ಅವಾಗ ಅವರು ಅಲ್ಲಿ ತಯಾರಿಸಿ ಅವ್ರ ಮನೆಯಲ್ಲೇ ತಯಾರಿಸಿ ಈ ಔಷಧ ಜೊತೆಗೆ ಅವರು ಪಥ್ಯ ಆಹಾರವನ್ನು ಮಾಡಬಹುದು. ಸರ್, ಈಗ ನಿಮ್ಮ ಆಸ್ಪತ್ರೆಗೆ ನೀವ್ ಹೇಳೋದಾದ್ರೆ ಯಾವ ಕಾಯಿಲೆ ಸಮಸ್ಯೆಯಿಂದ ಜನ ಜಾಸ್ತಿ ಬರ್ತಾರೆ, ಯಾವ್ದು ರೇಷಿಯೋ ಜಾಸ್ತಿ ಆಗಿದೆ ಸರ್? ಇಲ್ಲಿ ಸಾಮಾನ್ಯವಾಗಿ ಒಂದು 5-6 ಕಾಯಿಲೆಗಳು ಜಾಸ್ತಿ ಇಲ್ಲಿ ಬರುತ್ತೆ ಸಕ್ಸಸ್. ಒಂದು ಚರ್ಮ ಸಮಸ್ಯೆಗಳು, ಈಗ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಏನೋ ಡ್ರೈನೆಸ್ ಇಂದ ಒಂದು ಕಡೆ ಸ್ಟಾರ್ಟ್ ಆಗಿರ್ತದೆ, ಮತ್ತೆ ಲಾಸ್ಟ್ ಒಂದು ಸಿಮೆಂಟ್ ಹಚ್ಚಿದ ತರ ಇರ್ತದೆ, ಸಿಮೆಂಟ್ ಹಚ್ಚಿದ ತರ ಅಥವಾ ಸಿಲ್ವರ್ ಪೇಂಟ್ ಹೊಡೆದ ತರ ಎಲ್ಲ ಆಗುತ್ತೆ. ಇದು ಸೋರಿಯಾಸಿಸ್ ಸಮಸ್ಯೆ. ಇದಕ್ಕೆಲ್ಲ ಒಳ್ಳೆ ಟ್ರೀಟ್ಮೆಂಟ್ಗಳು ನಾವು ಮಾಡ್ಕೊಡ್ಬಹುದು. ಸೊ 100% ಇದು ಗುಣ ಆಗುತ್ತೆ? ಖಂಡಿತವಾಗಿ ಆಗುತ್ತೆ. ಸೋರಿಯಾಸಿಸ್ ಆತರ ಸಮಸ್ಯೆಗಳಾಗುತ್ತೆ. ಮತ್ತೆ ಇನ್ನೊಂದು PCOD, ಲೇಡೀಸಿಗೆ ಹೆಂಗಸರಿಗೆ ಬರುವಂತ PCOD ಅಂತ ನೀರ್ಗುಳ್ಳೆ ಅಂತ ಹೇಳುವಂತ ಸಮಸ್ಯೆ, ಅದಕ್ಕೆಲ್ಲ 100% ಅಂತಾನೆ ನಾವು ಹೇಳ್ಬೋದು. ಆತರ ಅವರು ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಡಯಟ್ ಮತ್ತೆ ಇದೆಲ್ಲ ಮಾಡಿದರೆ ಒಳ್ಳೆ ಗ್ಯಾರಂಟಿ ಆದಂತ ಔಷಧ ಇದು. ಯಾವ ರೀತಿ ಇರುತ್ತೆ ಸರ್ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ನಾಡಿ ಪರೀಕ್ಷೆ ಮಾಡಿ ಡಯಾಗ್ನೋಸ್ ಮಾಡ್ತೀವಿ. ಅವ್ರ ಜೊತೆ ಇಂಟರಾಕ್ಟ್ ಮಾಡಿ ಅವ್ರು ಯಾಕೆ ಈ ಸಮಸ್ಯೆ ಅವರಿಗೆ ಬಂದಿದೆ ಅಂತ ನಾವು ಅರ್ಥ ಮಾಡಿ ಅದರಿಂದ ಹೊರಗಡೆ ಬರ್ಲಿಕ್ಕೆ ಯಾವ ತರ ಎಲ್ಲ ಉಪಾಯಗಳು ನಾವು ಮಾಡಬೇಕು, ಯಾವ ತರ ಲೈಫ್ ಸ್ಟೈಲ್ ಪ್ಲಾನ್ ಮಾಡಬೇಕು. ಕೆಲವರು ಚೆನ್ನಾಗಿ ನಿದ್ದೆ ಮಾಡಲ್ಲ, ಕೆಲವರು ಟೈಮಿಗೆ ಆಹಾರ ತಗೊಳ್ಳಲ್ಲ, ಕೆಲವರು ನೀರು ಕುಡಿಯಲ್ಲ. ಇದು ಯಾರಿಗೂ ನಾವು ಎಲ್ಲರಿಗೂ ಈ ತರ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ. ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಸೊ ಒಂಥರ ಪರ್ಸನಲೈಸ್ಡ್ ಮೆಡಿಸಿನ್ ಅಂದ್ರೆ ನಾವು ಒಬ್ಬೊಬ್ಬರಿಗೂ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿ, ಅವರ ಸಿಚುವೇಶನ್ ಅರ್ಥ ಮಾಡಿ, ಅವರಿಗೆ ನಾವು ಮಕ್ಕಳ ತರ ಅವರನ್ನು ನೋಡಿ ನಾವು ಅವರನ್ನು ಫಾಲೋ ಅಪ್ ಮಾಡ್ತೀವಿ. ತುಂಬಾ ಮುಖ್ಯ. ಈ ಮೆಡಿಸಿನ್ ನೀವು ತಗೋ ಅಂತ ಹೇಳಿ ಕೊಟ್ಬಿಟ್ರೆ ಸಾಕಾಗಲ್ಲ. ಅವ್ರು ಫಸ್ಟ್ ಡೇ ಇಂದ ಅವರಿಗೆ ರೋಗ ಗುಣಮುಖವಾಗುವವರೆಗೂ ಡೈಲಿ ನಾವು ಅವರ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಅವರಿಗೆ ಯಾವ ತರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೋಡಿ ಅದರ ಪ್ರಕಾರ ಮುಂದುವರಿಸಿದರೆ ಅವರಿಗೆ ರಿಸಲ್ಟ್ ಬರುತ್ತೆ. ಈಗ ಸಕ್ಕರೆ ಕಾಯಿಲೆ ಅನ್ನೋ ಸಮಸ್ಯೆ ಬಹಳಷ್ಟು ಜನ ಫೇಸ್ ಮಾಡ್ತಿರ್ತಾರೆ. ಆಕ್ಚುಲಿ ಹಿಂದಿನ ಕಾಲದಲ್ಲಿ ಒಂದು ಪ್ರೊವಾಬೇ ಇತ್ತಲ್ಲ ಸರ್, ಈ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೋಬಾ ಅಂದ ಹಾಗೆ ಸಕ್ಕರೆ ಕಾಯಿಲೆ ಇಲ್ಲದವರ ಮನೆಯಿಂದ ಸಾಸಿವೆ ತಗೋಬಾ ಅಂತ ಹೇಳಬೇಕು ಅನ್ಸೋ ತರ ಮಾಡರ್ನೈಸ್ಡ್ ಗಾದೆ ಮಾಡಬೇಕು ತರ ಆಗೋಗಿದೆ. ಸೊ ಸಕ್ಕರೆ ಕಾಯಿಲೆ ಅನ್ನೋದು ಸರ್ವಸಾಮಾನ್ಯ ಆಗೋಗಿದೆ. ಈ ಸಕ್ಕರೆ ಕಾಯಿಲೆ ಅನ್ನೋ ಸಮಸ್ಯೆಗೆ ತಮ್ಮಲ್ಲಿ ಹೇಗಿರುತ್ತೆ ಟ್ರೀಟ್ಮೆಂಟು, ಯಾವ ರೀತಿ ಟ್ರೀಟ್ಮೆಂಟು ಮತ್ತೆ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಹೇಗಿರುತ್ತೆ? ಸಕ್ಕರೆ ಕಾಯಿಲೆ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕೋಟ್ಯಂತರ ಜನರಿಗೆ ಇರುವಂತ ಒಂದು ಸಮಸ್ಯೆ. ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 7 ಕೋಟಿ ಜನಾಂಗ ಇದ್ದಾರೆ ಅಂತ, 6 ಕೋಟಿಯಿಂದ 7 ಕೋಟಿವರೆಗೆ ಅಂದ್ರೆ ಒಂದು 1 ಕೋಟಿಯಿಂದ ಮೇಲೆ ಜನ ಕರ್ನಾಟಕದಲ್ಲೇ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ. ಈ ಸಕ್ಕರೆ ಕಾಯಿಲೆಗೆ ಹಲವಾರು ಕಾರಣಗಳಿದೆ. ಕಾಂಪ್ಲಿಕೇಟೆಡ್ ಆದಂತ ಒಂದು ಸಮಸ್ಯೆ. ಒಬ್ಬರಿಗೆ ಒಂದು ಔಷಧ ತಗೊಂಡ್ರೆ ಗುಣ ಆಗುತ್ತೆ ಅಂದ್ರೆ ಅದೇ ಔಷಧ ಇನ್ನೊಬ್ಬರಿಗೆ ಗುಣ ಆಗಲ್ಲ. ಮುಖ್ಯವಾಗಿ ಆಹಾರ ಟೈಮಿಗೆ ತಗೊಳ್ಬೇಕು. ಆಹಾರದಲ್ಲಿ ಪೌಷ್ಟಿಕಾಂಶಗಳು ಇರಬೇಕು. ಈಗ ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಈ ತರ ಎಲ್ಲ ವೆಜಿಟಬಲ್ಸ್ ಆಗಲಿ, ಇದೆಲ್ಲ ಕರೆಕ್ಟ್ ಆಗಿ ಇದ್ರೆ ಸಕ್ಕರೆ ಕಾಯಿಲೆ 90% ಬರಲ್ಲ. ಆದ್ರೆ ನಾವು ನಮ್ಗೆ ಸರಿಯಾದಂತ ಒಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ನಾವು ಏನೋ ಒಂದೆರಡು ಆಹಾರದ ಸೋರ್ಸ್ ಅದನ್ನು ಜಾಸ್ತಿ ನಾವು ಪ್ರಮಾಣದಲ್ಲಿ ತಗೊಳ್ತೀವಿ, ಕೆಲವು ತಗೊಳ್ಳಲ್ಲ. ಸೊ ಈ ಸಕ್ಕರೆ ಕಾಯಿಲೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ನಾವು ಆಹಾರದ ಕರೆಕ್ಟ್ ಆದಂತಹ ನಿರ್ದೇಶನ ನಾವು ಅವರಿಗೆ ಕೊಡ್ತೀವಿ. ಇನ್ನೊಂದೇನಂದ್ರೆ ಡಿಟಾಕ್ಸಿಫಿಕೇಶನ್, ಶರೀರದಲ್ಲಿ ಸಕ್ಕರೆ ಕಾಯಿಲೆಯಿಂದ ಬಂದಿರುವಂತ ಏನೇ ಟಾಕ್ಸಿನ್ಸ್ ಇದೆ ಅದನ್ನೆಲ್ಲ ಫಸ್ಟ್ ಹೊರಗಡೆ ಹಾಕಬೇಕು. ಸೊ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ಅನ್ನು ಮಾಡ್ತೀವಿ. ಇನ್ನು ಸಕ್ಕರೆ ಕಾಯಿಲೆ ಅಷ್ಟೇ ಅಲ್ಲ, ಅದರಿಂದ ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ಒಂದು ಸಮಸ್ಯೆ ಬರುತ್ತೆ. ಈಗ ಒಂದು 10, 20, 30 ವರ್ಷ ಸಕ್ಕರೆ ಕಾಯಿಲೆಯಿಂದ ಬಂದಿರುವವರಿಗೆ ಅವರ ಕಾಲು ಅಲ್ಲಿ ಏನಾದ್ರು ಗಾಯ ಆಗ್ಬಿಟ್ರೆ ಆ ಗಾಯ ಗುಣ ಆಗಲ್ಲ. ಅದು ಜಾಸ್ತಿ ಹುಣ್ಣಾಗಿ ಲಾಸ್ಟ್ ಏನ್ ಮಾಡುತ್ತಾರೆ, ಅದು ಕಟ್ ಮಾಡಬೇಕು, ಕಾಲು ಕಟ್ ಮಾಡಿ ತೆಗಿಬೇಕು ಅನ್ನುವ ಪರಿಸ್ಥಿತಿ ಬರುತ್ತೆ.
ಇಲ್ಲಿ ಎಷ್ಟೋ ಜನರಿಗೆ ನಾವು ಆಂಪ್ಯೂಟೇಷನ್ ಅನ್ನು ನಾವು ಪ್ರಿವೆಂಟ್ ಮಾಡ್ತೀವಿ. ಓಕೆ. ಅಂದ್ರೆ ಈ ಬಿಲೋ ನೀ ಆಂಪ್ಯೂಟೇಷನ್ಗೆ ಅಂತ ಸಜೆಸ್ಟ್ ಮಾಡಿರುವವರು ಇಲ್ಲಿ ಬಂದಿರುವವರು ಇದ್ದಾರೆ. ಶುಗರ್ ಅವರದ್ದು 400ಕ್ಕಿಂತ ಹೆಚ್ಚಿರುತ್ತದೆ. ಶುಗರ್ ಮೆಷಿನ್ ಅಲ್ಲಿ ಹೈ ಅಂತ ಬರುತ್ತೆ, ಅಂದ್ರೆ ಅದು ಬರಲ್ಲ, ನಂಬರ್ಸೇ ಬರಲ್ಲ. ಆ ಥರ ಇರುವವರಿಗೆ ನಮ್ಮ ಆಮಲಕಿ ಸ್ವರಸ, ಅಮೃತ ಸ್ವರಸ, ಭೃಂಗರಾಜ ಸ್ವರಸ, ಕತಕ ಕದಿರಾದಿ ಕಷಾಯ, ಏಕನಾಯಕ ಮುಂತಾದ ಔಷಧಗಳನ್ನು ಕೊಟ್ಟು ಅವರ ಗಾಯಗಳನ್ನು ದಿನನಿತ್ಯ ಇಲ್ಲಿ ಅವರು ಅಡ್ಮಿಟ್ ಆಗ್ಬೇಕು. ಇಲ್ಲಿ ಅಡ್ಮಿಟ್ ಆಗಿ ಅವರು ಟ್ರೀಟ್ಮೆಂಟ್ ತಗೊಂಡಾಗ ಅವರಿಗೆ ದಿನನಿತ್ಯ ಹೋದಾಗ ಆ ಗಾಯ ಕಡಿಮೆ ಆಗ್ತಾ ಹೋಗುತ್ತೆ, ಶುಗರು ಕಡಿಮೆ ನಾರ್ಮಲ್ ಆಗುತ್ತೆ. ಮೇಲೆ ಒಂದು ಗಾಯ ಏನಿದೆ ಅದರಲ್ಲಿ ಹೊಸ ಟಿಶ್ಯೂ ಬರಬೇಕು, ಗ್ರಾನ್ಯುಲಾರ್ ಟಿಶ್ಯೂ ಅಂತ ಕರಿತೀವಿ. ಅದು ನೋಡಿದರೆ ಗೊತ್ತಾಗುತ್ತೆ, ಆ ಗಾಯ ಎಲ್ಲ ಕಂಪ್ಲೀಟ್ ಗುಣ ಆಗಿರ್ತದೆ. ಅದು ಟೈಟ್ನೆಸ್, ಚರ್ಮ ಟೈಟ್ ಆಗಿ ಚರ್ಮ ಆ ಗಾಯವನ್ನು ಕವರ್ ಮಾಡುತ್ತೆ. ಆ ತರ ಮಾಡಿದಾಗ ಅವರಿಗೆ ಆಂಪ್ಯೂಟೇಷನ್ ಇಲ್ಲದೆ ಮಾಡಬಹುದು. ಸೊ ಅಷ್ಟರವರೆಗೂ ನಾವು ಮಾಡಿದ್ವಿ. ನರ ದೌರ್ಬಲ್ಯತೆ ಬರುತ್ತೆ. ನರ ಅಂದ್ರೆ ಕಾಲೆಲ್ಲ ಜುಮ್ ಹಿಡಿಯೋದು, ಕಾಲಿಗೆಲ್ಲ ಒಂಥರ ನೋವು ಬರೋದು, ಇದೆಲ್ಲ ಸಕ್ಕರೆ ಕಾಯಿಲೆಯ ಸೈಡ್ ಎಫೆಕ್ಟ್ಸ್. ಇದಕ್ಕೆಲ್ಲ ಆಯುರ್ವೇದದಲ್ಲಿ ಒಳ್ಳೆ ಔಷಧಗಳು ಇದೆ. ಸೊ ಎಷ್ಟು ಟೈಮ್ ಹೇಗೆ? ಸಕ್ಕರೆ ಕಾಯಿಲೆ ಈಗ ಬರೇ ಬ್ಲಡ್ ಈಗ ಒಂದು ಏಜ್ ಆಫ್ 40-45 ಎಲ್ಲ ಇದ್ದವರಿಗೆ ಒಂದು ತಿಂಗಳು 1.5 ತಿಂಗಳು ಎಲ್ಲ ಸರಿಯಾಗಿ ಟ್ರೀಟ್ ಮಾಡಿದರೆ ಅವರಿಗೆ ಒಳ್ಳೆ ಪರಿಣಾಮ ಬೀಳುತ್ತದೆ. ಈಗ ಏಜ್ ಆಫ್ 60 ಆ ಥರ ಇದ್ದು ಅವರು ಬೇರೆ ಬೇರೆ ಔಷಧಿಗಳು ಟ್ರೈ ಮಾಡಿರ್ತಾರೆ. ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ. ಕೆಲವರಿಗೆ BP ಜೊತೆಗೆ BP ಇರುತ್ತೆ, ಹಾರ್ಟ್ ಸಮಸ್ಯೆಗಳು ಇರುತ್ತೆ, ವೆರಿಕೋಸ್ ವೇನ್ಸ್ ಇರುತ್ತೆ. ಆ ಥರ ಇರುವವರಿಗೆಲ್ಲ ಒಂದು 3 months 4 months ಟೈಮ್ ಬೇಕಾಗುತ್ತೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಒಂದು ಪರಿಹಾರ ನಾವು ನೀಡಲಿಕ್ಕೆ. ಓಕೆ. ಇವಾಗ ಅದು ಕಾಯಿಲೆ ಗುಣಮುಖ ಆದ್ಮೇಲೂ ಕೂಡ ಈ ಔಷಧಿಗಳನ್ನ ಕೆಲವರಿಗೆ ಬೇಕಾಗುತ್ತೆ, ಕೆಲವರು ಆಹಾರದಿಂದನೇ ಕಂಟ್ರೋಲ್ ಮಾಡಿ ನಾರ್ಮಲ್ ಆಗಿ ಇರ್ತಾರೆ. ಓಕೆ, ದಟ್ಸ್ ಆಕ್ಚುಲಿ ತುಂಬಾ ಎಷ್ಟೋ ಯಂಗ್ಸ್ಟರ್ಸ್ಗೆಲ್ಲ 100% ಮೆಡಿಸಿನ್ ಸ್ಟಾಪ್ ಮಾಡಬಹುದು. ಓಕೆ. ಸೊ ಹಾಗೆ ಸರ್, ನೀವು ಇಲ್ಲಿ ಬಹಳಷ್ಟು ರೂಮ್ಸ್ ನಾನು ನೋಡಿದೆ, ಮಸಾಜಸ್ ಗಳಾಗ್ತಿದೆ ಅನ್ನೋದು. ಇಲ್ಲಿ ಇದು ಒಂದು 20 ಬೆಡೆಡ್ ಆಯುರ್ವೇದ ಹಾಸ್ಪಿಟಲ್, ಗವರ್ಮೆಂಟ್ ಆಥರೈಸ್ಡ್ ಹಾಸ್ಪಿಟಲ್ ಇದು. ಸೊ ಇಲ್ಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಇರುವವರಿಗೆ ಅವರದ್ದು ರೀಇಂಬರ್ಸ್ಮೆಂಟ್ ಆಗುತ್ತೆ. ಅಂದ್ರೆ ಅವರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಹೆಲ್ತ್ ಇನ್ಶೂರೆನ್ಸ್ಗೆ ಆ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡಿದರೆ ಅವರಿಗೆ ಇನ್ಶೂರೆನ್ಸ್ ಕವರೇಜ್ ಇದ್ರೆ ಆಯುರ್ವೇದದಲ್ಲಿ ಇದ್ರೆ ಅದು ರೀಇಂಬರ್ಸ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಇದು ಟ್ರೀಟ್ಮೆಂಟ್ ಯಾಕೆ ಮಾಡ್ಬೇಕಂದ್ರೆ ಕೆಲವರು ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಈಗ ನಾರ್ತ್ ಕರ್ನಾಟಕದ ಕಡೆಯಿಂದ ರಾಯಚೂರು ಆಗಲಿ, ಬೀದರ್ ಆಗಲಿ, ಕಲಬುರಗಿ ಆಗಲಿ, ಹುಬ್ಬಳ್ಳಿ ಆಗಲಿ, ಧಾರವಾಡ ಆಗಲಿ, ಅಲ್ಲಿಂದೆಲ್ಲ ಬರುವವರೆಲ್ಲ ಇದ್ದಾರೆ. ಇಲ್ಲ ಬೆಂಗಳೂರಲ್ಲೇ ಇರುವವರು ಕೂಡ ದಿನನಿತ್ಯ ಇಲ್ಲಿ ಬಂದು 15 ದಿವಸ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗದವರೆಲ್ಲ ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಿ ಆ ಥರ ಇರುವವರು ಇದ್ದಾರೆ. ಸೊ ಅವರಿಗೆಲ್ಲ ನಾವು ದಿನನಿತ್ಯ 2 ಸಲ ಪಂಚಕರ್ಮ ಟ್ರೀಟ್ಮೆಂಟು, ಧಾರ, ವಸ್ತಿ, ನಸ್ಯ, ಕಬಳ, ಗಂಡೂಷ ಮತ್ತೆ ಆಯುರ್ವೇದ ಕಿಳಿ ಇದನ್ನೆಲ್ಲ ಕೊಟ್ಟು ಮಾಡುವಂತ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಮಾಡ್ತೀವಿ. ಸೊ ಇಲ್ಲಿ ನಮಗೆ 3 ಫೀಮೇಲ್ ಥೆರಪಿಸ್ಟು, 3 ಮೇಲ್ ಥೆರಪಿಸ್ಟು, ಅವರೆಲ್ಲ ಆಯುರ್ವೇದ ಥೆರಪಿ ಕೋರ್ಸ್ ಮಾಡಿ ಬಂದಿರುವಂತ ಥೆರಪಿಸ್ಟ್ಗಳು ಅಂತ ಹೇಳ್ತೀವಿ, ಅವರಿದ್ದಾರೆ. 4 MD ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಅವರೆಲ್ಲ ಬೇರೆ ಬೇರೆ ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಮಾಡುವಂತ ಅವರೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಯಾವುದೇ ಕಾಯಿಲೆ ಇದ್ರೂ ಕೂಡ ತಕ್ಷಣವಾಗಿ ಟ್ರೀಟ್ಮೆಂಟ್ ನ ತಗೊಳ್ಳುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಆಸ್ಪತ್ರೆ. ಫೆಸಿಲಿಟಿ ನಾವು ಕ್ರಿಯೇಟ್ ಮಾಡಿ ಇಟ್ಟಿದ್ದೀವಿ. ವೆರಿ ನೈಸ್ ಸರ್. ಹಾಗೆ ಇಲ್ಲಿ ಬಹಳಷ್ಟು ಔಷಧಿಗಳನ್ನ ಕೂಡ ನೀವು ಇಲ್ಲಿ ಇಟ್ಟಿದ್ದೀರಾ. ಸೊ ಯಾವ್ಯಾವ ರೀತಿಯ ಔಷಧಿಗಳಿವೆ, ಇದು ಹೇಗೆ ಸರ್? ಇಲ್ಲಿ ಬಂದ್ರೆ ಮಾತ್ರ ಸಿಗೋದಾ ಇಲ್ಲ ಆಚೆಗಡೆನೂ ದೊರಕುತ್ತಾ? ಇಲ್ಲ, ಇದು ನಾವು ನಮ್ಮ ಪೇಷಂಟ್ಗಳಿಗಷ್ಟೇ ತಯಾರು ಮಾಡಿ ಕೊಡುವಂತದ್ದು. ಸೊ ಒಂದ್ಸಲ ಇಲ್ಲಿ ಬಂದು ಕನ್ಸಲ್ಟ್ ಮಾಡಿ ಹೋದ ಮೇಲೆ ಮತ್ತೆ ಬೇಕಾದ್ರೆ ಅವರ ಮನೆಗೂ ನಾವು ಇಲ್ಲಿಂದ ಕಳ್ಸಿಕೊಡ್ತೀವಿ, ಅವರಿಗೆ ಪೋಸ್ಟಲ್ ಮುಖಾಂತರನೂ ಕಳ್ಸಿಕೊಡ್ತೀವಿ. ಬಟ್ ಇಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ರೋಗಿಗಳಿಗೆ ನಾವು ತಯಾರು ಮಾಡುವಂತದ್ದು. ಇದೆಲ್ಲ ನೀವು ನೋಡಿದ್ರೆ ಇದು ಮೌತ್ ಅಲ್ಸರ್ ಎಲ್ಲ ಬರುತ್ತಲ್ಲ, ಆ ತರ ಇರುವವರಿಗೆ ತ್ರಿಫಲ ಕ್ವಾತಚೂರ್ಣ ಅಂತ ಹೇಳುವಂತ ಒಂದು ಕ್ವಾತಚೂರ್ಣ, ಇದು ಕಷಾಯ ಮಾಡಿ ತೆಗೆಯುವಂತಹದ್ದು. ಮತ್ತೆ ಚವನಪ್ರಾಶ ಅಂತ ಕೇಳಿರ್ಬೇಕು, ಇದು ಫ್ರೆಶ್ ಆಗಿ ತಯಾರು ಮಾಡಿದಂತ ಬೆಟ್ಟದ ನೆಲ್ಲಿಕಾಯಲ್ಲಿ ಮಾಡಿದಂತ ಚವನಪ್ರಾಶ. ಸೊ ಯಾದಕ್ಕಾಗಿ ಅದು ಉಪಯೋಗಿಸಬೇಕು ಸರ್? ಚವನಪ್ರಾಶ ಹೇರ್ ಫಾಲ್ ಇಂದ ಶುರು ಮಾಡಿ ಮಕ್ಕಳ ಬುದ್ಧಿ, ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ, ಮೋಷನ್ ಕ್ಲಿಯರ್ ಮಾಡ್ಲಿಕ್ಕೆ, ನಮ್ಮ ಟಯರ್ಡ್ನೆಸ್ ಹೋಗ್ಲಿಕ್ಕೆ, ಇದಕ್ಕೆಲ್ಲ ನಾವು ಚವನಪ್ರಾಶವನ್ನು ಏನು ಏಜ್ ರೆಸ್ಟ್ರಿಕ್ಷನ್ ಅಲ್ಲ, ಏನಿಲ್ಲ. ಹಾಗೆ ಈವನ್ ಸಕ್ಕರೆ ಕಾಯಿಲೆ ಇರುವವರು ಕೂಡ ಅವರು ಬೇರೆ ಮೆಡಿಕೇಶನ್ಸ್ ಎಲ್ಲ ತಗೊಂಡು ಅವರ ಶುಗರ್ ನಾರ್ಮಲ್ ಇದೆ ಅಂದ್ರೆ ಅವರು ಕೂಡ ಚವನಪ್ರಾಶ ತಗೊಳ್ಬಹುದು. ಸೊ ಹಾಗೆ ಇಲ್ಲಿ ಇಮ್ಯುನಿಟಿ ಬೂಸ್ಟರ್ ಕೂಡ ಇದೆ, ಅದು ಹೇಗೆ? ನಾವು ಈಗ ಮೋಸ್ಟ್ಲಿ ಈಗ ಹೇಳ್ಬೇಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಾವು ನಮ್ಮ ಎಷ್ಟೋ ರೋಗಿಗಳಿಗೆ ಇಲ್ಲಿ ಇಮ್ಯೂನ್ ಅಪ್ ಅಂತ ಹೇಳಿ ನಾವು ಒಂದು ರಸ್ನ ಟ್ಯಾಂಕ್ ತರ ನೀರಲ್ಲಿ ಹಾಕಿ ಕರಡಿ ಕುಡಿಯುವಂತ ಒಂದು ಔಷಧಿ ಮಾಡಿದೀವಿ. ಎಷ್ಟೋ ಸಾವಿರ ಜನರಿಗೆ ಅದರಿಂದ ಪ್ರಯೋಜನ ಆಗಿದೆ. ಅವರು ನಮ್ಗೆ ಹೇಳಿದ್ದಾರೆ, ಅವರು
ಫುಲ್ ಕೆಲವು ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇರ್ತಾರಲ್ವಾ, ಅವರಿಗೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನರಿಗೆ ಕೋವಿಡ್ ಬಂದ್ರು ಕೂಡ ಈ ಇಮ್ಯೂನ್ ಅಪ್ ತಗೊಳ್ದವರಿಗೆ ಆ ಟೈಮಲ್ಲಿ ಕೋವಿಡ್ ಬಂದೇ ಇಲ್ಲ ಅಂತ ಹೇಳಿ ಯಾವುದೇ ರೋಗ ಆದ್ರೂ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ಸೊ ಈಗ ಕೋವಿಡ್ ಎಲ್ಲ ಇವಾಗ ಕೂಡ ನಮ್ಗೆ ನೋಡಿದ್ರೆ ಸೀಸನ್ ಅಲ್ಲಿ ಎಷ್ಟೋ ಈಗ ವೈರಲ್ ಇದು ಬರುತ್ತೆ, ವೈರಲ್ ಫೀವರ್ ಅಂತ ಬರುತ್ತೆ, ಡೆಂಗು, ಚಿಕನ್ ಗುನಿಯಾ, ಅದು ಇದು ಅಂತ ಹೇಳಿ ಇವಾಗಲೂ ಬೇರೆ ಬೇರೆ ಚಿಕ್ಕ ಪುಟ್ಟ ಕಾಯಿಲೆಗಳು ಬಂದೇ ಬರುತ್ತೆ. ಸೊ ಅದಕ್ಕೆಲ್ಲ ಒಂದು 50% ಇಮ್ಯುನಿಟಿ ಕಡಿಮೆ ಇರೋದೇ ಕಾರಣ. ಸೊ ಇಮ್ಯುನಿಟಿ ಜಾಸ್ತಿ ಮಾಡ್ಲಿಕ್ಕೆ ಇರುವಂತ ಇಮ್ಯೂನ್ ಅಪ್ಪು ಆಗಲಿ ಅಥವಾ ಬೇರೆ ಬೇರೆ ಹರಿದ್ರಾ ಖಂಡ ಅಂತ ಒಂದು ಇದಿದೆ. ಈಗ ನೀವು ಕೇಳಿದ್ರಲ್ಲ ಯಾವ ಸಮಸ್ಯೆಗಳು ಬರುತ್ತೆ ಅಂತ, ಮುಖ್ಯವಾಗಿ ಈಗ ಆರ್ಟಿಕೇರಿಯಲ್ ರ್ಯಾಷಸ್ ಅಂತ ದೊಡ್ಡ ಸಮಸ್ಯೆ ಬೆಂಗಳೂರಲ್ಲಿ ಇದೆ. ಅಂದ್ರೆ ಮೈ ಇಡೀ ತುರಿಕೆ ಬರೋದು, ಮೈ ಇಡೀ ರ್ಯಾಷಸ್ ಬರೋದು, ಕೆಂಪು ರ್ಯಾಷಸ್ ಬರುತ್ತೆ ಜಾಸ್ತಿ. ನಾವು ನೋಡಿದ್ರೆ ಈ IT ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆಲ್ಲ ತುಂಬಾ ನಾವು ನೋಡಿ ಬರ್ತಿದೀವಿ ಆ ತರ ಸಮಸ್ಯೆಗಳು. ಟ್ರಾವೆಲ್ ಜಾಸ್ತಿ ಮಾಡುವವರಿಗೆ, ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಇರುವವರಿಗೆ, ನಿದ್ದೆ ಕಡಿಮೆ ಇರುವವರಿಗೆ, ಇವರಿಗೆಲ್ಲ ಈ ಆರ್ಟಿಕೇರಿಯಲ್ ರ್ಯಾಷಸ್ ಅಂತ ಬರುತ್ತೆ. ಒಂಥರ ನೆವೆ ತುರಿಕೆ ಬರೋದು. ಅದಕ್ಕೆ ನಮ್ಮಲ್ಲಿ ತುಂಬಾ ಔಷಧಿಗಳು ಇದೆ. ಅದನ್ನು ಕರೆಕ್ಟ್ ಆಗಿ ಡಿಟಾಕ್ಸಿಫಿಕೇಶನ್ ಮಾಡಿ ಮತ್ತೆ ವಾಮನ ಅಂತ ಹೇಳುವ ಒಂದು ಪಂಚಕರ್ಮ ಟ್ರೀಟ್ಮೆಂಟ್ ಇದೆ. ವಾಂತಿ ಮಾಡಿಸ್ತೀವಿ, ಔಷಧ ಕುಡಿಸಿ ವಾಂತಿ ಮಾಡಿಸ್ತೀವಿ, ಅದರಿಂದ ಅವರ ಪಿತ್ತ ಕಡಿಮೆ ಆಗುತ್ತೆ. ಅದರಿಂದ ಈ ಆಟೋ ಇಮ್ಯೂನ್ ಡಿಸೀಸಸ್ ಕಡಿಮೆ ಆಗುತ್ತೆ. ಕೆಲವು ಆಟೋ ಇಮ್ಯೂನ್ ಡಿಸೀಸಸ್ ಬರುತ್ತೆ ಮಕ್ಕಳಿಗೆ, ಈಗ ಮಕ್ಕಳಿಗೆ ಬರುತ್ತೆ ಜಾಯಿಂಟ್ ಪೇನ್ ಬರುತ್ತೆ, ಆಟೋ ಇಮ್ಯೂನ್ ಡಿಸೀಸ್ ಇಂದ ಕಿಡ್ನಿ ಫೇಲಿಯರ್ ಕೂಡ ಆಗುತ್ತೆ. ಈ ತರ ಸಮಸ್ಯೆಗಳಿಗೆಲ್ಲ ಆಯುರ್ವೇದದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಹಾಗೆ ಸೊ ಸರ್ವ ರೋಗಗಳಿಗೂ ಮದ್ದು ಇದೆ ಆಯುರ್ವೇದದಲ್ಲಿ. ಸೊ ಮಾಡ್ಬೇಕಾಗಿರೋದು ಸುಲಭ. ತಮ್ದು ಯಾವ್ದಾದ್ರೂ ಲಕ್ಷಣ ಕಂಡಲ್ಲಿ ತಕ್ಷಣವಾಗಿ ಬಂದು ಡಾಕ್ಟರ್ ಸಹಾಯ ಪಡ್ಕೊಂಡು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀರಿ. ಸೊ ನಿಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಎಷ್ಟು ಹಳೆಯ ಸಂಸ್ಥೆ ಇದು, ಯಾವಾಗ ಹುಡ್ಕೊಳ್ತು, ಯಾವಾಗ ಈ ಥಾಟ್ ಬಂತು ತಮಗೆ, ಅದನ್ನ ಹೇಳಿ ಸರ್. ಇದು ನನಗೆ ಬಂದಿರೋದು ಮುಖ್ಯವಾಗಿ ನನ್ನ ತಂದೆಯವರಿಗೆ ಡಯಾಬಿಟಿಸ್ ಸಮಸ್ಯೆ ಇತ್ತು. ಸೊ ಅವರಿಗೆ ಆ ಡಯಾಬಿಟಿಸ್ ಸಮಸ್ಯೆಯಿಂದ ಅವರು ನರಳೋದು ನೋಡಿ ನಾನು ಈ ಆಯುರ್ವೇದದಲ್ಲಿ ಈ ತರ ಸಮಸ್ಯೆಗಳಿಗೆಲ್ಲ ಏನೋ ಪರಿಹಾರ ಇದೆಯಾ ಅಂತ ಸಂಶೋಧನೆ ಮಾಡಲು ಸ್ಟಾರ್ಟ್ ಮಾಡಿರೋದು. ಸೊ ಮತ್ ನೋಡಿದಾಗ ನಮ್ಮ ಸುತ್ತಮುತ್ತ ಎಷ್ಟೋ ಜನರಿಗೆ ಬೇರೆ ಬೇರೆ ಕಾಯಿಲೆಗಳಿದೆ, ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅವ್ರಿಗೆ ಗುಣ ಆಗಲ್ಲ. ಸೊ ಅದಕ್ಕೆ ನಾವು ಕಳೆದ 10 ವರ್ಷದಿಂದ 2014ನೇ ಇಸವಿಯಿಂದ ನಾವು ಈ ಸಂಸ್ಥೆಯನ್ನು ನಾವು ನಡೆಸ್ತಾ ಬರ್ತಾ ಇದ್ದೀವಿ. ನನ್ನ ಜೊತೆಗೆ ನನ್ನ ಮಿಸಸ್ ಡಾಕ್ಟರ್ ಮಾನಸ ಭಟ್ ಅವರು ಕೂಡ, ಅವರು ಚೀಫ್ ಫಿಸಿಷಿಯನ್ ಆಗಿದ್ದಾರೆ. ಅವರು ಕೂಡ ಈ ನಾಡಿ ಪರೀಕ್ಷೆ ಮುಂತಾದದಲ್ಲೆಲ್ಲ ಸ್ಪೆಷಲೈಸೇಷನ್ ಮಾಡಿ ನಾಡಿ ನೋಡಿ ಕೆಲವು ಸಮಸ್ಯೆಗಳನ್ನು ಗುಣಮುಖ ಮಾಡೋದು, ಗುರುತಿಸುವುದು, ಅದರನ್ನೆಲ್ಲ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪೇಷಂಟ್ಗಳು ಅವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಗೆ ಅವರು ಸಪೋರ್ಟ್, ನಮ್ಗೆ ಅವರು ಒಬ್ಬರಿಗೆ ಅವ್ರಿಗೆ ಗುಣ ಆಯ್ತು ಅಂದ್ರೆ ಅವ್ರು ಇನ್ನೊಂದು ಜನರನ್ನು ಕರ್ಕೊಂಡು ಬರ್ತಾರೆ, ಅವ್ರು ರೆಕಮೆಂಡೇಶನ್ ಮಾಡ್ತಾರೆ, ಮತ್ತೆ ನಮಗೂ ಕಾನ್ಫಿಡೆನ್ಸ್ ಕೊಡ್ತಾರೆ. ಎಷ್ಟೋ ಚಾಲೆಂಜಿಂಗ್ ಕೇಸುಗಳು ಡಾಕ್ಟರ್ ನೀವೇ ಟ್ರೀಟ್ಮೆಂಟ್ ಮಾಡಬೇಕು, ನಿಮ್ಮಲ್ಲಿ ಇದು ಆಗುತ್ತೆ ಅಂತ ಹೇಳಿ ಆಮೇಲೆ ನಾವು ಅದಕ್ಕೆ ಅದು ಯಾವ ಕಾಯಿಲೆಗೆ ಏನ್ ಮಾಡಬಹುದು ಅಂತ ಸಂಶೋಧನೆ ಮಾಡಿ ನಾವು ರಿಸರ್ಚ್ ಮಾಡಿ ಮೆಡಿಸಿನ್ ತಯಾರು ಮಾಡಿ ಅವ್ರಿಗೆ ಕೊಟ್ಟು ಗುಣಮುಖವಾದದೆಲ್ಲ ಇದೆ. ಸೊ ಆ ತರ ಪೇಷಂಟ್ ಸಪೋರ್ಟ್ ತುಂಬಾ ಇದೆ. ಸೊ ಬೆಂಗಳೂರಿನಲ್ಲೇ ಇರೋರಿಗೆ ಬಹಳ ರೀಚಬಲ್ ಪ್ಲೇಸ್ ನಲ್ಲಿದೆ, ಯಶವಂತಪುರದಲ್ಲಿ ಲೊಕೇಟ್ ಆಗಿದೆ. ಮೆಟ್ರೋದಲ್ಲಿ ಅಂದ್ರೆ ಗ್ರೀನ್ ಮಾರ್ಗ ಏನಿದೆ ಆ ಮೆಟ್ರೋದಲ್ಲಿ ಬಂದ್ರೆ ಆರಾಮಾಗಿ ತಲುಪಬಹುದು. ಸೊ ಈ ಬೆಂಗಳೂರು ಹೊರತಾಗಿ ಬೇರೆ ಕಡೆಯಿಂದ ಬರಬೇಕು ಅಂತ ಅನ್ನೋ ಜನರಿಗೆ ಹೇಗೆ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕಾ? ಸೊ ಏನಿದೆ ಸರ್? ಮಂಗಳವಾರ ಒಂದ್ ದಿವಸ ರಜೆ ಇರುತ್ತೆ, ಮಿಕ್ಕಿದ ಎಲ್ಲಾ ದಿವಸಗಳು ಇನ್ಕ್ಲೂಡಿಂಗ್ ಸ್ಯಾಟರ್ಡೇ ಸಂಡೇ ಎಲ್ಲ ಕೂಡ, ಭಾನುವಾರ ಕೂಡ ನಾವು ವರ್ಕಿಂಗ್ ಮಾಡ್ತೀವಿ. 10 ಗಂಟೆಯಿಂದ 6 ಗಂಟೆವರೆಗೆ ಬಂದು ತೋರಿಸಬಹುದು. ಇದು ಲೊಕೇಶನ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಿಂದ ಗೋವರ್ಧನ್ ಬಸ್ ಸ್ಟಾಪ್ ಹೋಗುವ ದಾರಿಯಲ್ಲಿ ಒಂದು 100 ಮೀಟರ್ ಬಂದ್ರೆ ಸೆಕೆಂಡ್ ಲೆಫ್ಟ್, ಅಲ್ಲಿ ಸೆಕೆಂಡ್ ಲೆಫ್ಟ್ ಬಂದ್ರೆ ರೈಟ್ ಸೈಡ್ ಫಸ್ಟ್ ಬಿಲ್ಡಿಂಗ್ ನಮ್ದು. ತುಂಬಾ ಜನರಿಗೆ ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಾಗಿರಲ್ಲ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಯಶವಂತಪುರ ತುಮಕೂರು ರೋಡ್ ಸ್ಟಾರ್ಟಿಂಗ್ ಆಗುವಲ್ಲೇ ನಮ್ಮ ಸಂಸ್ಥೆ ಇರೋದು. ಗೂಗಲ್ ಲೊಕೇಶನ್ ಹಾಕಿದ್ರು ಇಲ್ಲಿ ಗೊತ್ತಾಗುತ್ತೆ. ಸೊ ಹಾಗೆ ಇನ್ನೇನಾದ್ರೂ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದೆ ಅಂದಲ್ಲಿ ಅವ್ರೇನಾದ್ರೂ ಈ ರಕ್ತ ಪರೀಕ್ಷೆ ಮಾಡಿಸಿ ಬರ್ಬೇಕಾ ಇಲ್ಲಿಗೆ, ಇಲ್ಲ ಹಾಗೆ ಬಂದ್ರೆ ತಮ್ಮಲ್ಲಿ ಮೊದಲಿಂದ ಟ್ರೀಟ್ಮೆಂಟ್ ಶುರು ಆಗುತ್ತಾ, ಹೇಗೆ? ತುಂಬಾ ಜನರಿಗೆ ಆಲ್ರೆಡಿ ಅವರು ಪರೀಕ್ಷೆ ಮಾಡಿರ್ತಾರೆ, ಆ ರಿಪೋರ್ಟ್ಸ್ ಗಳನ್ನು ತರಬಹುದು. ಇನ್ನು ರಿಪೋರ್ಟ್ಗಳಿಲ್ಲ ಅಂದ್ರೆ ಫಸ್ಟ್ ಬಂದು ತೋರಿಸಿ ನಾವೇನು ಟೆಸ್ಟಿಂಗ್ ಹೇಳ್ತೀವಿ ಅದನ್ನು ಮಾಡಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಉತ್ತಮ. ಸರ್, ಎಲ್ಲದೂ ಕೂಡ ಈ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆಯಾ ಅಂತ ಆಲೋಚನೆ ಮಾಡೋದು ಮಧ್ಯಮ ವರ್ಗದವರು ಜಾಸ್ತಿ. ಮಾಡ್ಲೇಬೇಕಾದಂತ ಸನ್ನಿವೇಶನು ಹೌದು. ಸೊ ನಿಮ್ಮ ಈ ಒಂದು ಹಾಸ್ಪಿಟಲ್ ನಲ್ಲಿ ಎಷ್ಟು ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ? ಕನ್ಸಲ್ಟೇಷನ್ ನೋಡಿದ್ರೆ ನಮ್ಗೆ 300 ರೂಪೀಸ್ ಕನ್ಸಲ್ಟೇಷನ್, ಮತ್ತೆ ಮೆಡಿಸಿನ್ಸ್ ಅಂತೆಲ್ಲ ನೋಡಿದ್ರೆ ಇದು ಒಂದೊಂದಕ್ಕೂ 300 400 ಆ ತರ ರೇಂಜ್ ಅಲ್ಲಿ ಬರುತ್ತೆ. ಇದೆಲ್ಲ 15 ಡೇಸಿಗೆ ಉಪಯೋಗಿಸುವಂತದ್ದು. ಸೊ ಅವರಿಗೆ
ಕೆಲವರಿಗೆ ಕಾಯಿಲೆಗಳಿಗೆ ಪಂಚಕರ್ಮ ಟ್ರೀಟ್ಮೆಂಟ್ಗಳೆಲ್ಲ ಮಾಡ್ಬೇಕಂದ್ರೆ ಕಾಸ್ಟ್ಲಿ ಆಗುತ್ತೆ. ಅಂದ್ರೆ ಅದು ಒಂದು ನಾವೀಗ ಪರ್ ಡೇ ಇಲ್ಲಿ ಒಂದು 4000 5,000 ಆ ಥರ ಎಲ್ಲ ಪಂಚಕರ್ಮ ಟ್ರೀಟ್ಮೆಂಟ್ಗಳಿಗೆ ಆಗುತ್ತೆ. ಯಾಕಂದ್ರೆ ಥೆರಪಿಸ್ಟ್ಗಳು ಅದರ ಔಷಧ ತಯಾರು ಮಾಡಬೇಕು, ಎಣ್ಣೆ ಘೃತ ಮುಂತಾದದೆಲ್ಲ ಆಯುರ್ವೇದದಲ್ಲಿ ಇರುತ್ತಲ್ವಾ. ಬಟ್ ನಾವು ಆದಷ್ಟು ಕಡಿಮೆಯಲ್ಲಿ ರೋಗಿಗಳಿಗೆ ಗುಣಮುಖ ಆಗ್ಲಿಕ್ಕೆ ಯಾವ ತರ ಮಾಡಬೇಕು ಅಂತ ನಾವು ಟ್ರೈ ಮಾಡ್ತಾ ಇರ್ತೀವಿ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಸರ್, ಹಾಗೆ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆಯಿಂದ ಬಂದವ್ರಿಗೆ ಅಕಸ್ಮಾತ್ ಔಷಧಿ ಖಾಲಿ ಆಯ್ತು ಅಂದ್ರೆ ಇಲ್ಲಿಂದ ಕಳಿಸುವಂತ ಫೆಸಿಲಿಟಿ ಏನಾದ್ರು ಇದೆಯಾ? ಒಂದ್ಸಲ ಬಂದು ಕನ್ಸಲ್ಟ್ ಮಾಡಿ ಹೋದವರಿಗೆ ಮತ್ತೆ ಅವರ ಅಡ್ರೆಸ್ಸಿಗೆ ನಾವು ಇಲ್ಲಿಂದ ಔಷಧಿ ತಯಾರು ಮಾಡಿ ಕಳಿಸ್ತೀವಿ. ಮತ್ತೆ ಟೆಲಿ ಕನ್ಸಲ್ಟೇಷನ್ ಇದೆ. ಕೆಲವರಿಗೆ ಅಲ್ಲಿಂದ ಪಾಪ ಬರ್ಲಿಕ್ಕೆ ಆಗಲ್ಲ, ಅವರು ಒಂದು ದಿವಸ ಟೈಮ್ ಫಿಕ್ಸ್ ಮಾಡಿ ವಿಡಿಯೋದಲ್ಲಿ ನಾವು ಅವರಿಗೆ ಕನ್ಸಲ್ಟ್ ಮಾಡ್ತೀವಿ. ಕನ್ಸಲ್ಟ್ ಮಾಡಿಬಿಟ್ಟು ಅವರಿಗೆ ನಾವು ಇಲ್ಲಿಂದ ಔಷಧಿ ಕಳ್ಸಿಕೊಡ್ತೀವಿ ಅವರ ಅಡ್ರೆಸ್ಸಿಗೆ. ಆ ಥರ ಮಾಡ್ತೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ನಲ್ಲಿ ಎಲ್ಲವೂ ತಕ್ಷಣವಾಗಿ ಸಿಗುತ್ತೆ. ಸೊ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ತಾವು ತಕ್ಷಣವಾಗಿ ಇಲ್ಲಿ ತಲುಪಿದ್ರೆ ಬಹಳ ಸುಲಭ ಇಲ್ಲಿ ತಲುಪೋದು. ಯಶವಂತಪುರ ಏನು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ನಮ್ಮ ಮೆಟ್ರೋಲ್ ಏನು ಕೂಡ ಇದೆ, ಅಲ್ಲಿ ಬಂದು ಇಳಿದ್ರೆ ಯಶವಂತಪುರದಲ್ಲೇ ಇರುವಂತಹ ತಕ್ಷಣ ಆಸ್ಪತ್ರೆ, ಏನು ಆಯುರ್ವೇದಿಕ್ ಆಸ್ಪತ್ರೆಗೆ ತಾವು ತಲುಪಿದ್ರೆ ನಿಮ್ಮ ಯಾವುದೇ ಕಾಯಿಲೆಗಾದ್ರೂ ತಕ್ಷಣವಾದಂತಹ ಪರಿಹಾರ ಸಿಗುತ್ತೆ.